ಧನುಸ್ಸು ರಾಶಿ ಉದ್ಯೋಗದಲ್ಲಿ ಬದಲಾವಣೆ, ಇದರಿಂದ ನಿಮಗೆ ಅನುಕೂಲ ಇದೆ. ಹಾಗಾಗಿ ಆ ಬದಲಾವಣೆಗೆ ಭೀತಿ ಪಡಬೇಕಾದಂತಹದ್ದು ಇಲ್ಲ ಅಂತ ಅರ್ಥ. ಯೋಗ್ಯ ವ್ಯಕ್ತಿಗಳ ಮಾರ್ಗದರ್ಶನವನ್ನು ಪಡ್ಕೊಳ್ತೀರಿ, ಅವರ ಮಾತು ನಿಮಗೆ ಮಾರ್ಗದರ್ಶನವಾಗುತ್ತೆ, ಅದರಿಂದ ಪ್ರಯೋಜನ ಇದೆ. ರೂಢಿಸ್ಕೊಳ್ತಕ್ಕಂತಹ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ದಿನ ಹೆಚ್ಚಿನ ಭಾಗ ನಿಮಗೆ ಅನುಕೂಲಕರವಾದಂಥದ್ದಾಗಿದೆ. ಅಂದರೆ ಈ ದಿವಸ ಚೆನ್ನಾಗಿದೆ ಪರವಾಗಿಲ್ಲ ಅಂತ ಹೇಳಿ ನಿಟ್ಟುಸಿರನ್ನು ಬಿಡ್ತಕ್ಕಂತಹ ಸಮಯ. ಪ್ರೇಮಿಗಳಿಗೆ ಬಹಳ ಉತ್ತಮವಾದಂತಹ ಸಮಯ. ಆದರೆ ಯಾವುದೇ ರೀತಿಯ ಅನುಕೂಲತೆಗಳನ್ನು ದುರುಪಯೋಗ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಏನೇ ಒಳ್ಳೆಯ ದಿವಸ ಇದ್ದರೂ ಕೂಡ ನಾವು ಉದ್ದೇಶಪೂರಿತವಾಗಿ ತಪ್ಪನ್ನು ಮಾಡಿದರೆ ತೊಂದರೆಯನ್ನು, ಶಿಕ್ಷೆಯನ್ನು ಅನುಭವಿಸಲೇಬೇಕಾಗತ್ತೆ. ನಿಮ್ಮ ಸರಿಯಾದಂತಹ ವ್ಯಕ್ತಿತ್ವದಿಂದ ಜನ ಪ್ರಭಾವಿತರಾಗ್ತಾರೆ, ಅದು ಬಹಳ ಮುಖ್ಯ. ಬೇರೆಯವರಿಗೆ ಮಾದರಿಯಾಗ್ತಕ್ಕಂತಹ ವಿಷಯ ಬಹಳ ಮುಖ್ಯವಾಗುತ್ತೆ. ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಹಾಯ ಸಿಗ್ತಕ್ಕಂಥದ್ದು, ಅದು ನಿಮ್ಮ ಅಪೇಕ್ಷೆಗೆ ಅನುಗುಣವಾಗಿ ಸಹಾಯ ಆಗತ್ತೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಸಾರ್ವತ್ರಿಕವಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಆಗುವಂತಹ ದಿವಸ ಇದು ಅಂತ ಹೇಳಬೇಕು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಬಹಳ ನೆಮ್ಮದಿಯಿಂದ ಇರಬಹುದಾದಂತಹ ದಿವಸ ಇದು ಅಂತ ಹೇಳಬೇಕು. ಕುಟುಂಬದಲ್ಲಿ ಅಹಿತಕರವಾದಂತಹ ಘಟನೆ ನಡೆಯುವುದಕ್ಕೆ ಅವಕಾಶ ಇದೆ. ಇದು ಮನಸ್ಸಿನ ಮೇಲೆ ದೊಡ್ಡ ಆಘಾತವನ್ನು ಉಂಟು ಮಾಡ್ತಕ್ಕಂಥದ್ದು. ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರಗಳನ್ನು ಮಾಡಬೇಡಿ. ಯಾವುದೋ ದುಃಖದಿಂದಲೋ ಇನ್ಯಾವುದೋ ಭಾವನೆಯಿಂದಲೋ ನಿರ್ಧಾರ ಮಾಡಿದರೆ ಅದು ಮುಂದಿನ ದಿನಕ್ಕೆ ಕಷ್ಟವಾಗಬಹುದು ಅಂತಕ್ಕಂಥದ್ದು. ಹಳೆಯ ತಪ್ಪಿನ ಅರಿವಾಗ್ತಕ್ಕಂತಹ ದಿವಸ. ಹಿಂದೆ ಯಾವತ್ತೋ ಮಾಡಿದಂತಹ ತಪ್ಪು ಇವತ್ತು ಆಗುವಂತಹ ಘಟನೆಯಲ್ಲಿ ಬಹಳ ವಿಶೇಷವಾಗಿ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ. ಸ್ನೇಹಿತರ ಬಗ್ಗೆ ನಿಮಗೆ ತಪ್ಪು ಅಭಿಪ್ರಾಯಗಳಿರುತ್ತೆ. ಯಾರೋ ನನಗೆ ತೊಂದರೆ ಮಾಡ್ತಾ ಇದ್ದಾರೆ, ಇವರೇನೂ ಪ್ರಯೋಜನ ಇಲ್ಲ ಅನ್ನುವಂತಹ ಮಾತುಗಳು ಬರಬಾರ್ದು. ಆ ರೀತಿಯ ಅಭಿಪ್ರಾಯ ಮನಸ್ಸಿನಲ್ಲಿದ್ದರೆ ಅದನ್ನು ದೂರ ಮಾಡಿಕೊಳ್ತಕ್ಕಂತಹದ್ದು ಬಹಳ ಒಳ್ಳೆಯದಾಗತ್ತೆ. ದುರ್ಗಾದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ, ಆ ದೇವಿಯನ್ನು ಸಂತೃಪ್ತಿಪಡಿಸಿ ನಿಮಗಿರತಕ್ಕಂತಹ ಎಲ್ಲ ದುರಿತಗಳು ಉಪಶಮನವನ್ನು ಹೊಂದಲಿ. ಶುಭವಾಗಿ. ದಾಂಪತ್ಯದಲ್ಲಿ ಸಾಂಸಾರಿಕವಾಗಿ, ಕೌಟುಂಬಿಕವಾಗಿ, ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ನೀವು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಬೇಕು. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅನ್ನುವಂತಹ ಮಾತಿಗೆ ಅಕ್ಷರಶಃ ಬೆಲೆಯನ್ನು ಕೊಟ್ಟರೆ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ. ಅದಿಲ್ಲ ಅಂತಾದಾಗ ರಸ್ತೆಗೆ ಬರುವಂತಹ ವಿಷಯಗಳು ಆಗಿಬಿಡುತ್ತೆ. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಬಹಳ ಆರಾಮವಾಗಿ ದಿವಸವನ್ನು ಕಳೀಬೇಕು ಅಂತ ಹೇಳಿ ಆಲೋಚನೆಯನ್ನು ಮಾಡಿರ್ತೀರಿ, ಆದರೆ ಒಂದು ಕ್ಷಣವೂ ಕೂಡ ಅದಕ್ಕೆ ಅವಕಾಶಗಳು ಆಗದೇ ಇರತಕ್ಕಂಥದ್ದಾಗತ್ತೆ. ಕುಟುಂಬದವರ ಸಹಕಾರ ನಿಮಗೆ ಸಿಕ್ಕಬಹುದು ಅಂತಕ್ಕಂತಹ ಯಾವುದೋ ಒಂದು ಭ್ರಮಾಲೋಕದಲ್ಲಿರ್ತೀರಿ. ನೀವು ಹೇಗೆ ವರ್ತಿಸ್ತೀರಿ ಅನ್ನೋದ್ರ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಪೂರ್ಣ ಉತ್ಸಾಹದಿಂದ ಜವಾಬ್ದಾರಿಯನ್ನು ಪೂರೈಸಬೇಕು ಅನ್ನುವಂತಹ ಮನಸ್ಥಿತಿ, ಆದರೆ ಆಗತ್ತಾ ಅನ್ನುವಂಥದ್ದು ಪ್ರಶ್ನೆ. ಆರೋಗ್ಯದಲ್ಲಿ ಏನೂ ಸಮಸ್ಯೆಗಳಿಲ್ಲ, ಇದೊಂದೇ ಒಳ್ಳೆಯ ವಿಷಯ ಅಂತ ಹೇಳಬೇಕು. ಹಣದ ವಿಚಾರವಾಗಿ ಮನಸ್ತಾಪ, ಗೊಂದಲ ಇವೆಲ್ಲ ನಿಮ್ಮನ್ನು ಕಾಡ್ತಕ್ಕಂಥದ್ದಾಗತ್ತೆ. ಒಂಟಿತನ ಕಾಡುತ್ತೆ. ಯಾರೂ ಕೂಡ ನನ್ನ ಸಹಕಾರಕ್ಕೆ, ನನ್ನ ಬೆಂಬಲಕ್ಕೆ, ಸಹಾಯಕ್ಕೆ ಇಲ್ಲ ಅನ್ನುವಂತಹ ಅನುಭವ ತುಂಬ ಹತ್ತಿರದಲ್ಲಿ ನೋಡಬೇಕಾದಂಥದ್ದಾಗತ್ತೆ. ಪಾರ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಕೆಲಸವೇ ನಿಮಗೆ ತೃಪ್ತಿಯನ್ನು ಕೊಡೋದಿಲ್ಲ. ಇದರ ಅರ್ಥ ಇನ್ನಷ್ಟು ಮತ್ತಷ್ಟು ನಾನೇನಾದರೂ ಮಾಡಬೇಕಾಗಿತ್ತು, ಇದು ಸಾಕಾಗಲಿಲ್ಲ ಅನ್ನುವಂತಹ ರೀತಿಯಲ್ಲಿ ನೀವಿರ್ತೀರಿ. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ನಿಮ್ಮ ಕೆಲಸಗಳು ಕೆಲವು ನಿಧಾನವಾಗಿ ಪೂರ್ಣವಾಗುತ್ತೆ. ನಿಮ್ಮ ವೇಗಕ್ಕೆ, ನಿಮ್ಮ ಆತುರಾತುರಕ್ಕೆ ಯಾವ ಕೆಲಸಗಳು ಕೂಡ ಆಗದೇ ಇರತಕ್ಕಂಥದ್ದು. ಹಳೆಯ ತಪ್ಪಿನಿಂದ ಬೇಸರವನ್ನು ಹೊಂತೀರಿ. ಹಿಂದೆ ಯಾವತ್ತೋ ತಪ್ಪು ಮಾಡಿರ್ತೀರಿ, ಅದು ಇವತ್ತು ಮನಃಪಟಲದಲ್ಲಿ ಹರಿದಾಡಿದಾಗ ನಿಮಗೆ ಬೇಸರವಾಗ್ತಕ್ಕಂಥದ್ದಾಗತ್ತೆ. ಜವಾಬ್ದಾರಿ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ನನ್ನ ಕರ್ತವ್ಯ ಏನು,
ನಾನು ಏನು ಮಾಡಬೇಕಾಗಿತ್ತು, ಇನ್ಯಾವುದು ಬಾಕಿ ಇದೆ, ಏನು ಮಾಡಬಹುದು, ಇವೆಲ್ಲ ಯೋಚನೆಗಳು ಬರುತ್ತೆ. ಆದರೆ ಬರೀ ಯೋಚನೆ ಬಂದರೆ ಸಾಕಾಗೋದಿಲ್ಲ. ಕಾರ್ಯರೂಪಕ್ಕೆ ತಂದು ನಿಮ್ಮ ಕರ್ತವ್ಯವನ್ನು, ಜವಾಬ್ದಾರಿಯನ್ನು ಅತಿಶೀಘ್ರವಾಗಿ ಮುಗಿಸ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಆರೋಗ್ಯವನ್ನು ಗಮನಿಸ್ಕೊಳ್ಳಿ, ತಾತ್ಸಾರವನ್ನು ಮಾಡಬೇಡಿ. ವ್ಯವಹಾರ, ಹಣಕಾಸಿನ ವಿಚಾರ ಎಲ್ಲ ಮಾಮೂಲಿಯಂತೆ ನಡೀತಕ್ಕಂತಹ ದಿವಸ ಇದಾಗತ್ತೆ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಮೃತ್ಯುಂಜಯ ಜಪ, ಮೃತ್ಯುಂಜಯ ಹೋಮಾದಿಗಳನ್ನು ಮಾಡಿಸ್ಕೊಳ್ಳುವಂಥದ್ದನ್ನು ಮರಿಬೇಡಿ. ಶುಭವಾಗಿ.